ಮತ್ತೊಂದು ಮೈಲಿಗಲ್ಲು ಸಾಧಿಸೋದಕ್ಕೆ ಇಸ್ರೋ ಸಜ್ಜಾಗಿದೆ. ಚಂದ್ರಯಾನದ ಬಳಿಕ ಸೂರ್ಯನ ಯಾನ ಯಶಸ್ಸಿನತ್ತ ಹೆಜ್ಜೆ ಇಡ್ತಾ ಇದೆ. ಇಂದು ಲಾಂಗ್ ರೇಂಜ್ 1 ಪಾಯಿಂಟ್ ತಲುಪಲಿರುವ ಆದಿತ್ಯ L1. ಲಾಂಗ್ ರೇಂಜ್ 1 ಪಾಯಿಂಟ್ನಿಂದ ಸೂರ್ಯನ ಬಗ್ಗೆ ಅಧ್ಯಯನವನ್ನ ನಡೆಸಲಾಗುತ್ತೆ. ಸಂಜೆ 4 ಗಂಟೆ ಒಳಗೆ ಲಾಂಗ್ ರೇಂಜ್ 1 ಪಾಯಿಂಟ್ಗೆ ಆದಿತ್ಯ L1 ರೀಚ್ ಆಗಲಿದೆ. ಚಂದ್ರಯಾನದ ಬಳಿಕ ಇಡೀ ವಿಶ್ವದಲ್ಲೇ ಭಾರತ ಈ ಸ್ಪೇಸ್ ಸೈನ್ಸ್ ಅಲ್ಲಿ ತನ್ನದೇ ಆಗಿರುವಂತಹ ಒಂದು ಛಾಪನ್ನ ಮೂಡಿಸಿತ್ತು. ಅದಾದ ನಂತರ ಭಾರತದಿಂದ ಮೊಟ್ಟ ಮೊದಲ ಬಾರಿಗೆ ಸೂರ್ಯನ ಅಧ್ಯಯನಕ್ಕೋಸ್ಕರ L1 ನೌಕೆಯನ್ನ ಉಡಾವಣೆ ಮಾಡಲಾಯಿತು. ಅದೇ L1 ಇವತ್ತು ಲಾಂಗ್ ರೇಂಜ್ ಪಾಯಿಂಟ್ ಅನ್ನ ತಲುಪಲಿದೆ. ಸೂರ್ಯನ ಅಧ್ಯಯನಕ್ಕೋಸ್ಕರ ಇಸ್ರೋ ಸೆಪ್ಟೆಂಬರ್ 2ರಂದು ಉಡಾವಣೆಗೊಳಿಸಿದಂತಹ ಕ್ರಿಯೆ ಇದು. ಭೂಮಿಯಿಂದ 15 ಮಿಲಿಯನ್ ಕಿಲೋಮೀಟರ್ ಅಂದ್ರೆ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಲಾಂಗ್ ರೇಂಜ್ 1 ಪಾಯಿಂಟ್ ಇದೆ. ಲಾಂಗ್ ರೇಂಜ್ 1 ಪಾಯಿಂಟ್ನಿಂದ ಸೂರ್ಯನ ಬಗ್ಗೆ ಇಸ್ರೋದಿಂದ ಅಧ್ಯಯನವನ್ನ ನಡೆಸಲಾಗುತ್ತೆ. ಸೂರ್ಯನ ಕಿರಣ ಆಗಿರಬಹುದು, ಶಾಖ ಆಗಿರಬಹುದು, ಸೂರ್ಯನ ಮೇಲ್ಮೈ ಸೇರಿ ವಿವಿಧ ಅಂಶಗಳ ಬಗ್ಗೆ ರಿಸರ್ಚ್ ಅನ್ನ ನಡೆಸಲಾಗುತ್ತೆ. ಅಲ್ಲಿ ರೇಡಿಯೇಷನ್ಸ್ ಆಗಿರಬಹುದು, ಪಾರ್ಟಿಕಲ್ಸ್ ಆಗಿರಬಹುದು, ಮ್ಯಾಗ್ನೆಟಿಕ್ ಆಗಿರಬಹುದು, ಇದೆಲ್ಲದರ ಬಗ್ಗೆ ಸ್ಟಡಿ ಮಾಡಲಿದೆ ಆದಿತ್ಯ L1. ಆದಿತ್ಯ L1 ನೌಕೆಯನ್ನ ಲಾಂಗ್ ರೇಂಜ್ 1 ಪಾಯಿಂಟ್ಗೆ ಇಸ್ರೋ ಸೇರಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಲಾಂಗ್ ರೇಂಜ್ 1 ಪಾಯಿಂಟ್ ಅನ್ನ ತಲುಪುವಂತ ಪ್ರಕ್ರಿಯೆ ಕೂಡ ಪೂರ್ಣಗೊಳ್ಳುತ್ತೆ. ಮುಂದಿನ 5 ವರ್ಷಗಳ ಕಾಲ ಲಾಂಗ್ ರೇಂಜ್ 1 ಪಾಯಿಂಟ್ನಿಂದಲೇ ಆದಿತ್ಯ L1 ಇರುತ್ತೆ. ಅಲ್ಲೇ ಸುತ್ತುತ್ತಾ ಇರುತ್ತೆ, ಸೂರ್ಯನ ಅಧ್ಯಯನವನ್ನ ಮಾಡುತ್ತೆ. ಸೂರ್ಯ ಮತ್ತು ಭೂಮಿಗೆ ಇರುವಂತಹ ಅಂತರ ಆಗಿರಬಹುದು ಅಥವಾ ಸೂರ್ಯನ ಮೇಲ್ಮೈ ಆಗ್ತಾ ಇರುವಂತಹ ಬದಲಾವಣೆಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಅಧ್ಯಯನವನ್ನ ನಡೆಸುತ್ತೆ. ಇಸ್ರೋ ಅಧ್ಯಕ್ಷ ಸೋಮನಾಥ್ ನೇತೃತ್ವದಲ್ಲಿ ಮತ್ತೊಂದು ಸಾಧನೆಗೆ ಈಗ ಇಸ್ರೋ ಸಜ್ಜಾಗಿದೆ. 5 ವರ್ಷಗಳ ಕಾಲ ಏನೆಲ್ಲ ಅಧ್ಯಯನ ಮಾಡಬಹುದು ನೀವೇ ಊಹಿಸಿ. ಇನ್ನು 7 ಪೇಲೋಡ್ಗಳೊಂದಿಗೆ 2023ರ ಸೆಪ್ಟೆಂಬರ್ 2ರಂದು ಆದಿತ್ಯ L1 ಉಡಾವಣೆ ಆಗಿತ್ತು. ಇವತ್ತಿಗೆ 127 ದಿನಗಳು ಆಗಿದೆ. ಆ ಲಾಂಗ್ ರೇಂಜ್ 1 ಪಾಯಿಂಟ್ ರೀಚ್ ಆಗೋದಕ್ಕೆ 127 ದಿನಗಳು ಬೇಕಾಗಿವೆ. ಇನ್ನು ಆದಿತ್ಯ L1ನ ಅಧ್ಯಯನ ಹೇಗಿರುತ್ತೆ ನೋಡ್ತಾ ಹೋಗೋಣ. ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಿಂತು ಸೂರ್ಯನ ಅಧ್ಯಯನವನ್ನ ಈ ಆದಿತ್ಯ L1 ನಡೆಸುತ್ತೆ. ಸೂರ್ಯನ ಚಿತ್ರಗಳನ್ನ ಇಸ್ರೋ ಕೇಂದ್ರಕ್ಕೆ ಕಳುಹಿಸಲಿರುವಂತಹ ಆದಿತ್ಯ L1 ಸೂರ್ಯನ ಮೇಲ್ಮೈ ಯಾವ ರೀತಿಯಾಗಿ ಕಂಡು ಬರುತ್ತೆ ಅಥವಾ ಆ ಭಾಗದಿಂದ ಲಾಂಗ್ ರೇಂಜ್ 1 ಪಾಯಿಂಟ್ನಿಂದ ಭೂಮಿ ಯಾವ ರೀತಿಯಾಗಿ ಗೋಚರಿಸುತ್ತೆ, ಬೇರೆ ಬೇರೆ ಗ್ರಹಗಳು ಯಾವ ರೀತಿಯಾಗಿ ಗೋಚರಿಸುತ್ತೆ, ಸೂರ್ಯನ ಸುತ್ತ ಭೂಮಿ ಏನು ಸುತ್ತುತ್ತಲ್ಲ ಅದರ ಡೈರೆಕ್ಷನ್ ಹೇಗಿರುತ್ತೆ, ಬೇರೆ ಗ್ರಹಗಳ ಡೈರೆಕ್ಷನ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಆದಿತ್ಯ L1 ಅಧ್ಯಯನವನ್ನ ನಡೆಸುತ್ತೆ. ಚಿತ್ರಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿದ್ದಾರೆ ಇಸ್ರೋ ವಿಜ್ಞಾನಿಗಳು. ಸೂರ್ಯನ ವಾತಾವರಣದ ಸೌರ ಗಾಳಿ ಆಗಿರಬಹುದು, ಸೌರ ಉಷ್ಣತೆ ಆಗಿರಬಹುದು, ಸೌರ ಬಿಂಬದಲ್ಲಿನ ಈ ಕಪ್ಪು ಕುಳಿಗಳ ಬಗ್ಗೆ ಅಧ್ಯಯನವನ್ನ ನಡೆಸಲಾಗುತ್ತೆ. ಸೌರ ಮೇಲ್ಮೈನ ಹೊರ ಉಷ್ಣತಾ ಜ್ವಾಲೆಗಳಾಗಿರಬಹುದು, ಹೀಲಿಯಂ ಪ್ರಮಾಣ ಅಲ್ಲಿ ಎಷ್ಟಿದೆ, ಆಮ್ಲಜನಕ ಪ್ರಮಾಣ ಎಷ್ಟಿದೆ, ಅನಿಲ ಆಗಿರಬಹುದು, ಖನಿಜಗಳ ಬಗ್ಗೆಯೂ ಕೂಡ ಈ ಆದಿತ್ಯ L1 ಅಧ್ಯಯನ ನಡೆಸುತ್ತೆ. ಆ ಮಾಹಿತಿಯನ್ನ ಇಸ್ರೋಗೆ ಕಳುಹಿಸುತ್ತೆ. ಸೌರ ಗಾಳಿಯಿಂದ ಭೂಮಿಯ ಮೇಲೆ ಉಂಟಾಗುವಂತಹ ಹಾನಿಗಳ ಕುರಿತಂತೆ ಅಂದಾಜು ಮಾಡಲಾಗುತ್ತೆ. ಇನ್ನು ಹಾನಿಯನ್ನ ಅಂದಾಜಿಸಿ ಅದನ್ನ ತಡೆಯುವಂತ ಪ್ರಯತ್ನವನ್ನ ವಿಜ್ಞಾನಿಗಳು ಮಾಡಲಿದ್ದಾರೆ. ಉಪಗ್ರಹ, ಅಣು ರಿಯಾಕ್ಟರ್ಗಳಲ್ಲಿ, ವಿದ್ಯುತ್ ವ್ಯವಸ್ಥೆಯಲ್ಲಿ ಉಂಟಾಗುವಂತಹ ಏರುಪೇರುಗಳನ್ನು ಕೂಡ ಈ ಆದಿತ್ಯ L1 ಅಧ್ಯಯನ ಮಾಡುತ್ತೆ. ಏರುಪೇರು ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಬೆಂಗಳೂರು ಇಸ್ರೋ ವಿಜ್ಞಾನಿಗಳು ಮಾಡಲಿದ್ದಾರೆ. ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡುವತ್ತ ಇಸ್ರೋ ಈಗ ಸಜ್ಜಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.